ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇದೀಗ ತಾನೇ ಒಂದು ಹೊಸ ಪ್ರೊಫೈಲ್ ಬಂದಿರೋದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ, ಹಾಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ. ಹೆಸರು ಬಸೀಮಾ ಅಂತ ಹೇಳಿಬಿಟ್ಟು ಇವರ ಒಂದು ಹೆಸರಿನ ಅರ್ಥ ನೋಡೋದಾದರೆ ನಗುತ್ತಾ ಇರೋದು ಯಾವಾಗಲೂ ಅಂತ ಹೇಳಿಕೊಂಡಿದ್ದಾರೆ. ಸೊ ಅದನ್ನು ಒಂದೊಂದಾಗಿ ನೋಡ್ಬೋದು. ಇವರ ಒಂದು ಹೆಸರಿನ ಅರ್ಥ ಹುಡ್ಕೊತಾ ಹೋದರೆ ನೀವು. ಹಾಗೆ ಇವರ ಒಂದು ಊರು ನೋಡೋದಾದರೆ ತುಮಕೂರು ಸಿಟಿಯವರು ಅಂತ ಹೇಳಿಕೊಂಡಿದ್ದಾರೆ. ಇವರ ಒಂದು ತುಮಕೂರು ಸಿಟಿಲೇ ಇತ್ತೀಚಿನ ದಿನಮಾನಗಳಲ್ಲಿ ವಾಸವನ್ನು ಮಾಡುತ್ತಿದ್ದೇನೆ ಅಂತ ಹೇಳಿಕೊಂಡಿರೋದು. ಹಾಗೆ ಇವರ ಒಂದು ವಯಸ್ಸು ನೋಡೋದಾದರೆ 35 ವರ್ಷ ಆಗಿದೆ ನೋಡಿ ಅಂತ ಹೇಳಿಕೊಂಡಿರೋದು. ಇನ್ನು ಇವರ ಒಂದು ಕೆಲಸ ನೋಡೋದಾದರೆ ನರ್ಸ್ ಆಗಿದ್ದೇನೆ ಹಾಸ್ಪಿಟಲ್ನಲ್ಲಿ ತುಮಕೂರಿನಲ್ಲಿ ಅಂತ ಹೇಳಿಕೊಂಡಿದ್ದಾರೆ. ಇನ್ನು ಇವರ ಒಂದು ಸಂಬಳ ನೋಡೋದಾದರೆ 35,000 ಬರುತ್ತದೆ ನೋಡಿ ತಿಂಗಳಿಗೆ ಅಂತ ಹೇಳಿಕೊಂಡಿದ್ದಾರೆ. ಅದರಲ್ಲಿ ನನ್ನ ತಿಂಗಳ ಖರ್ಚು ನಡೆಸಿಕೊಂಡು ಒಂದಿಷ್ಟು ಆದಾಯವನ್ನು ಮಾಡಿಕೊಂಡಿದ್ದೇನೆ ಜೀವನಕ್ಕಾಗಿ ಅಂತ ಹೇಳಿಕೊಂಡಿರೋದು. ಇನ್ನು 35 ವರ್ಷ ಆದರೂ ಇನ್ನೂ ಮದುವೆ ಆಗಿಲ್ಲ. ಹಾಗೆ ಯೌವನವನ್ನು ಕಾಪಾಡಿಕೊಂಡು ಕೆಲಸದ ಬಿಜಿಯಲ್ಲಿ ಇರುತ್ತೇನೆ. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ನನಗೂ ಮದುವೆ ಆಗಬೇಕು ಅಂತ ಮನಸ್ಸಿಗೆ ಅನಿಸುತ್ತಿದೆ ಅಂತ ಹೇಳಿಕೊಂಡಿರೋದು ಅಂತ ಹೇಳಿ ಇವರ ಒಂದು ಚಿಕ್ಕ ಬಯೋಡೇಟಾವನ್ನು ನಮ್ಮೊಂದಿಗೆ ಶೇರ್ ಮಾಡಿಕೊಂಡಿದ್ದಾರೆ ನೋಡಿ. ಇನ್ನು ಇದರ ಜೊತೆಗೆ ಜೀವನ ಸುಂದರವಾಗಿದೆ ನೋಡಿ ಅಂತ ಹೇಳಿಕೊಂಡಿರೋದು. ಸೊ ಅದನ್ನು ಒಂದೊಂದಾಗಿ ನೋಡೋಣ. ಬೆಳಗ್ಗೆ 10 ಗಂಟೆಗೆ ಆಸ್ಪತ್ರೆಗೆ ಹೋಗಿ ಅಲ್ಲಿ ಕೆಲಸವನ್ನು ಮಾಡುತ್ತೇನೆ. ನಂತರ 6 ಗಂಟೆಗೆ ಮನೆಗೆ ಬರುತ್ತೇನೆ. ಓಕೆನಾ ಅಂತ ಹೇಳಿಕೊಂಡಿರೋದು. ಇನ್ನು ಕೆಲವೊಂದು ಸಮಯದಲ್ಲಿ ಅರ್ಜೆಂಟ್ ಏನಾದರೂ ಇದ್ದರೆ ಹೋಮ್ ನರ್ಸ್ ಆಗಿ ಹೋಗುತ್ತೇನೆ. ಅದಕ್ಕೆ ಜಾಸ್ತಿ ದುಡ್ಡು ಕೇಳಿ ಪಡೆದುಕೊಳ್ಳುತ್ತೇನೆ ಅವರಿಂದ, ಪೇಷಂಟ್ ಮನೆಯವರಿಂದ ಅಂತ ಹೇಳಿಕೊಂಡಿದ್ದಾರೆ. ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ, ಒಬ್ಬಳೇ ಇದ್ದೇನೆ. ಮತ್ತು ಒಂದು ಗಂಡಸಿನ ಅವಶ್ಯಕತೆ ಇದೆ ಅನಿಸುತ್ತಿದೆ ನೋಡಿ ನನ್ನ ಜೀವಮಾನಕ್ಕೆ ಇತ್ತೀಚಿನ ದಿನಮಾನಗಳಲ್ಲಿ ಅಂತ ಹೇಳಿಕೊಂಡಿದ್ದಾರೆ. ಎಷ್ಟಂತ ಒಬ್ಬಳೇ ಜೀವನವನ್ನು ಕಳೆಯೋದು, ಇನ್ನೊಂದು ಜೋಡಿ ಅನ್ನೋದು ಇದ್ದರೆ ನನ್ನ ಜೊತೆಗೆ ಸುಗಮವಾಗಿ ಉಳಿದ ದಿನಗಳನ್ನು ಕಳೆಯುವುದಕ್ಕೆ ಆಗುತ್ತದೆ ಅಂತ ಅನಿಸುತ್ತಿದೆ. ಅದಕ್ಕೆ ಒಬ್ಬ ವರನ ಹುಡುಕಾಟ ಮಾಡಿಕೊಂಡು ಈ ಒಂದು ಪ್ರೊಫೈಲನ್ನು ಕಳಿಸುತ್ತಿದ್ದೇನೆ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಇವರ ಒಂದು ಜೀವನ ಸುಂದರವಾಗಿದ್ದೆ ನೋಡಿ ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿದ್ದಾರೆ. ಇನ್ನು ಇದರ ಜೊತೆಗೆ ಹುಡುಗನ ಲಕ್ಷಣಗಳು ಹೀಗಿರಬೇಕು ನೋಡಿ, ನನಗೆ ಮದುವೆ ಆಗುವ ವರನ ಲಕ್ಷಣಗಳು ಅಂತ ಹೇಳಿಕೊಂಡಿದ್ದಾರೆ. ಸೊ ಅದನ್ನು ಒಂದೊಂದಾಗಿ ನೋಡೋಣ. ಹುಡುಗ ನೋಡೋದಕ್ಕೆ ಬಡವನಾಗಿದ್ದರೂ ನಡೆಯುತ್ತದೆ, ಆದರೆ ಗೂಟ ಮಾತ್ರ ಸ್ವಲ್ಪ ವಜಾ ನೀಡುವಷ್ಟು ಉದ್ದ ಇರಲೇಬೇಕು. ಹಾಗಿದ್ದರೆ ಮಾತ್ರ ಬನ್ನಿ, ಇಲ್ಲ ಅಂದರೆ ಬರುವುದಕ್ಕೆ ಹೋಗಬೇಡಿ. ಏಕೆಂದರೆ ಇತ್ತೀಚಿನ ದಿನಮಾನಗಳಲ್ಲಿ ನಾನು ಮದುವೆ ಆಗುತ್ತಿರುವುದು ಮಜಕ್ಕಾಗಿಯೇ ಹೊರತು ಬೇರೆ ಯಾವುದಕ್ಕಾಗಿಯೂ ಅಲ್ಲ ಅಂತ ಹೇಳಿಕೊಂಡಿರೋದು. ಸ್ಪಷ್ಟವಾಗಿ ಮನೆಯ ಕೆಲಸ ಮಾಡುವುದಕ್ಕೆ ಬರಬೇಕು, ಏಕೆಂದರೆ ನಾನು ಕೆಲಸದ ಮೇಲೆ ಹೋದರೆ ಮನೆಯ ನೋಡಿಕೊಳ್ಳುವ ವ್ಯಕ್ತಿ ನೀವಾಗಿದ್ದರೆ ಮಾತ್ರ ನಾನು ಹೊರಗಡೆ ಕೆಲಸವನ್ನು ಆರಾಮದಾಯಕವಾಗಿ ಮಾಡಿಕೊಂಡು ಬರುವುದಕ್ಕೆ ಸಾಧ್ಯ ಅಂತ ಹೇಳಿಕೊಂಡಿದ್ದಾರೆ. ತಿಂಗಳ ಖರ್ಚಿಗೆ 1 ಲಕ್ಷ ದುಡ್ಡು ಕೊಡ್ತೀನಿ, ಬೇಕು ಅನಿಸಿದಾಗ ತೂತ ಕೊಡುತ್ತೇನೆ. ಇಷ್ಟು ಖಂಡಿತ ಸಿಗುತ್ತದೆ. ಇದರಲ್ಲಿ ಯಾವುದೇ ರೀತಿಯ ಮೋಸ ನಿಮಗೆ ಮಾಡುವುದಿಲ್ಲ ನೋಡಿ. ತಪ್ಪದೆ ನನ್ನ ಅಡ್ರೆಸ್ಸಿಗೆ ಬಂದು ನನ್ನ ಮದುವೆ ಆಗ್ತೀರಾ ಅಂದರೆ ಹೇಳಿ, ನಿಮ್ಮ ಜೊತೆಗೆ ನಾನು ಸಂಬಂಧ ಬೆಳೆಸುವುದಕ್ಕೆ ರೆಡಿಯಾಗಿರುತ್ತೇನೆ ನೋಡಿ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಇವ್ರಿಗೆ ಮದುವೆ ಆಗಲು ಹುಡುಗನ ಲಕ್ಷಣಗಳು ಹೀಗೇ ಇರಬೇಕು ನೋಡಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿದ್ದಾರೆ. ಇನ್ನು ಇದರ ಜೊತೆಗೆ ಇತ್ತೀಚೆಗೆ OnePlus C3V ಮಾರ್ಕೆಟ್ಗೆ ಬಂದಿರೋ ಹೊಸ ಮೊಬೈಲ್ ಎಂಬ ಫೀಚರ್ಸ್ ನೋಡೋದಾದರೆ ಒಂದೊಂದಾಗಿ ನೋಡೋಣ ಬನ್ನಿ. ಸ್ನ್ಯಾಪ್ಡ್ರ್ಯಾಗನ್ 7 Gen 3 ಇದೆ ಅಂತ ಹೇಳಿಕೊಂಡಿರೋದು. 12 GB ರ್ಯಾಮ್ ಕೂಡ ಇದೆ ಅಂತ ಹೇಳಿಕೊಂಡಿದ್ದಾರೆ. 50 MP ಪ್ಲಸ್ 8 MP ರೇರ್ ಕ್ಯಾಮ್ರಾ ಬ್ಯಾಕ್ ಸೈಡ್ದು ಅಂತ ಹೇಳಿಕೊಂಡಿದ್ದಾರೆ. ಇನ್ನು 16 MP ಫ್ರಂಟ್ ಕ್ಯಾಮ್ರಾ ಇದೆ, ತುಂಬಾ ಚೆನ್ನಾಗಿ ಸೆಲ್ಫಿ ಬರುತ್ತದೆ ಅಂತ ಕೂಡ ಹೇಳಿಕೊಂಡಿರೋದು. ಇನ್ನು 5500 mAh ಬ್ಯಾಟ್ರಿ ಕೂಡ ಇದೆ. 100 ವ್ಯಾಟ್ ಸೂಪರ್ ಚಾರ್ಜಿಂಗ್ ಕೂಡ ಇದೆ. 6.74 ಇಂಚಸ್ ಡಿಸ್ಪ್ಲೇ ಗ್ಲಾಸಸ್ ಕೂಡ ಇದೆ ಅಂತ ಹೇಳಿಕೊಂಡಿರೋದು. ಹಾಗೆ ಇದರ ಒಂದು ಎಕ್ಸ್ಪೆಕ್ಟೆಡ್ ಪ್ರೈಸ್ ನೋಡೋದಾದರೆ 23,480 ರೂಪೀಸ್ ಇದೆ ಅಂತ ಹೇಳಿಕೊಂಡಿದ್ದಾರೆ. ತುಂಬಾ ಕಡಿಮೆ ಬೆಲೆಗೆ ಸಿಗುವಂಥ ಮೊಬೈಲ್ ಇದು ಆಗಿದೆ. ಇದಿಷ್ಟು ಇತ್ತೀಚೆಗೆ ಮಾರ್ಕೆಟ್ಗೆ ಬಂದಿರುವ OnePlus C3V ಮೊಬೈಲಿನ ಬಗ್ಗೆ ಸಂಪೂರ್ಣವಾದ ಫೀಚರ್ಸ್ ಆಗಿದೆ. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಮಾಹಿತಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬಿಗೆ. ಹಾಗೆ ಇವರ ಒಂದು ಮೊಬೈಲ್ ನಂಬರ್ ಬೇಕೆಂದರೆ ನಮ್ಮ ಚಾನಲ್ಗೆ ಕಮೆಂಟ್ ಮಾಡಿ. ಕಮೆಂಟ್ ಮಾಡೋ ಮೂಲಕ ಇವರಿಗೆ ಇಷ್ಟವಾದಲ್ಲಿ ನಿಮಗೆ ರಿಪ್ಲೈ ಮಾಡ್ತಾರೆ. ಆ ಒಂದು ರಿಪ್ಲೈನ ನೋಡಿಕೊಂಡು ಇವರ ಜೊತೆಗೆ ನೀವು ಸಂಬಂಧ ಬೆಳೆಸೋದಕ್ಕೆ ರೆಡಿಯಾಗಿರಬಹುದು. ಇವರಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅಂತ ಹೇಳಿಕೊಂಡಿದ್ದಾರೆ. ಒಟ್ಟಿನಲ್ಲಿ ಹುಡುಗ ಆಗಿದ್ದರೆ ಸಾಕು, ನಾನು ಮದುವೆ ಮಾಡಿಕೊಂಡು ನಿಮ್ಮನ್ನು ಆರಾಮದಾಯಕವಾಗಿ ಜೀವನ ನಡೆಸಿಕೊಂಡು ಹೋಗುತ್ತೇನೆ ನೋಡಿ ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿದ್ದಾರೆ ನೋಡಿ.